ಅಂಥದ್ರಲ್ಲಿ ಅವತ್ತು ನರೇಂದ್ರ ಮೋದಿಯವರು ನನ್ನನ್ನು ಗಿಣಿಗೆ ಹೇಳ್ದಂಗೆ ಹೇಳಿದ್ರು 1.5 ಗಂಟೆ ಕೂರಿಸ್ಕೊಂಡು. ನೀ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಿನಗೆ ಏನು ಹೆಸರು ಸಿಗ್ತಾ ಇಲ್ಲ, ರಿಸೈನ್ ಮಾಡಿ ಬಾ, ನಾಳೆ ಬೆಳಗ್ಗೆ ಓದ್ತಗ, ನಿನ್ನಿಂದ ಒಳ್ಳೆ ಕೆಲಸ ಮಾಡಿಸ್ತೀನಿ, ಕರ್ನಾಟಕ ಜನತೆಗೆ ಒಳ್ಳೆ ಕಾರ್ಯಕ್ರಮ ತರುವೆ, ಬಾ ನನ್ನ ಜೊತೆಲಿ ಅಂತ ಕರೆದ್ರು. ನಾನು ಹೋಗಲಿಲ್ಲ. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಆಸ್ಪಾಸ್ನಲ್ಲಿ ಏನಿದ್ವು 17ಕ್ಕೋ 18ಕ್ಕೋ ತಂದಿದ್ದೀವಿ ಅಂತ ಹೇಳ್ತೀರಲ್ಲ. ಹೀಗೆ ಪ್ರಸಾದ್ ಅವರೇ, ಅದು ನಿಮ್ಮ ಕಾಣಿಕೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಈಗ 18ರಿಂದ ಯಾವ ನಂಬರ್ಗೆ ಹೋಗಬೇಕು ಅನ್ನೋದು ಈಗ ಜನ ತೋರಿಸ್ತಾರೆ. ಜನತಾದಳ ಯಾವ ನಂಬರ್ಗೆ ಹೋಗುತ್ತೆ ಅನ್ನೋದನ್ನು ಜನ ತೋರಿಸ್ತಾರೆ, ನೀವು ತೋರ್ಸೋಕ್ಕಾಗಲ್ಲ. ಪಾಪ ಹೇಳ್ತಾರೆ ಮುಖ್ಯಮಂತ್ರಿಗಳು, JDS ಎಲ್ಲಿರ್ತದೆ, ಅಲ್ಲಿರೋ ಎಲ್ಲರನ್ನ ನಾನು ಗುಡಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, JDS ಉಳಿಯೋದೇ ಇಲ್ಲ ಅಂತೇಳಿ ನಮ್ಮವ್ರನ್ನ ಕರೆಸಿ ಮಾತಾಡೋದು ಗೊತ್ತು. ಬಂದ್ಬಿಡಿ ಬಾಗಿಲು ಹೇಳಿಲ್ವಾ? ಜನತಾದಳದ ಕಾರ್ಯಕರ್ತರಿಗೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅಂತ ಹೇಳಿ ಕರೀತಾ ಇಲ್ವಾ? PK ಹರಿಪ್ರಸಾದ್ ಅವರೇ, ನೀವು ಜನತಾದಳ ನೀವು ಉಳಿಸಾರ? ನರೇಂದ್ರ ಮೋದಿಯವರು BJPಯವರು ಜನತಾದಳ ಮುಗಿಸಾರ? ಇಲ್ಲಿ ನಮಗೂ ಸ್ವಲ್ಪ ಅರ್ಥ ಆಗಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮ್ಮನ್ನು ಮುಗಿಸ್ಲಿಕ್ಕೆ ನಾನಿವತ್ತು, ನಿಮ್ಮನ್ನು ಮುಗಿಸೋದಕ್ಕೆ ಅಂದರೆ ದ್ವೇಷಕ್ಕಲ್ಲ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ಲ ಅದನ್ನು ಸರಿಪಡಿಸಬೇಕು ಅಂತಲೇ BJP ಜೊತೆ ಕೈ ಜೋಡಿಸಿರೋದು. ಥ್ಯಾಂಕ್ ಯು ಬ್ರದರ್. ಅಂಥದ್ರಲ್ಲಿ ಅವತ್ತು ನರೇಂದ್ರ ಮೋದಿಯವರು ನನ್ನನ್ನು ಗಿಣಿಗೆ ಹೇಳ್ದಂಗೆ ಹೇಳಿದ್ರು 1.5 ಗಂಟೆ ಕೂರಿಸ್ಕೊಂಡು. ನೀ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಿನಗೆ ಏನು ಹೆಸರು ಸಿಗ್ತಾ ಇಲ್ಲ, ರಿಸೈನ್ ಮಾಡಿ ಬಾ, ನಾಳೆ ಬೆಳಗ್ಗೆ ಓದ್ತಗ, ನಿನ್ನಿಂದ ಒಳ್ಳೆ ಕೆಲಸ ಮಾಡಿಸ್ತೀನಿ, ಕರ್ನಾಟಕ ಜನತೆಗೆ ಒಳ್ಳೆ ಕಾರ್ಯಕ್ರಮ ತರುವೆ, ಬಾ ನನ್ನ ಜೊತೆಲಿ ಅಂತ ಕರೆದ್ರು. ನಾನು ಹೋಗಲಿಲ್ಲ. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಆಸ್ಪಾಸ್ನಲ್ಲಿ ಏನಿದ್ವು 17ಕ್ಕೋ 18ಕ್ಕೋ ತಂದಿದ್ದೀವಿ ಅಂತ ಹೇಳ್ತೀರಲ್ಲ. PK ಪ್ರಸಾದ್ ಅವರೇ, ಅದು ನಿಮ್ಮ ಕಾಣಿಕೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಈಗ 18ರಿಂದ ಯಾವ ನಂಬರ್ಗೆ ಹೋಗಬೇಕು ಅನ್ನೋದು ಈಗ ಜನ ತೋರಿಸ್ತಾರೆ. ಜನತಾದಳ ಯಾವ ನಂಬರ್ಗೆ ಹೋಗುತ್ತೆ ಅನ್ನೋದನ್ನು ಜನ ತೋರಿಸ್ತಾರೆ, ನೀವು ತೋರ್ಸೋಕ್ಕಾಗಲ್ಲ. ಪಾಪ ಹೇಳ್ತಾರೆ ಮುಖ್ಯಮಂತ್ರಿಗಳು, JDS ಎಲ್ಲಿರ್ತದೆ, ಅಲ್ಲಿರೋ ಎಲ್ಲರನ್ನ ನಾನು ಗುಡಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, JDS ಉಳಿಯೋದೇ ಇಲ್ಲ ಅಂತೇಳಿ ನಮ್ಮವ್ರನ್ನ ಕರೆಸಿ ಮಾತಾಡೋದು ಗೊತ್ತು. ಬಂದ್ಬಿಡಿ ಬಾಗಿಲು ಹೇಳಿಲ್ವಾ? ಜನತಾದಳದ ಕಾರ್ಯಕರ್ತರಿಗೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅಂತ ಹೇಳಿ ಕರೀತಾ ಇಲ್ವಾ? PK ಹರಿಪ್ರಸಾದ್ ಅವರೇ, ನೀವು ಜನತಾದಳ ನೀವು ಉಳಿಸಾರ? ನರೇಂದ್ರ ಮೋದಿಯವರು BJPಯವರು ಜನತಾದಳ ಮುಗಿಸಾರ? ಇಲ್ಲಿ ನಮಗೂ ಸ್ವಲ್ಪ ಅರ್ಥ ಆಗಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮ್ಮನ್ನು ಮುಗಿಸ್ಲಿಕ್ಕೆ ನಾನಿವತ್ತು, ನಿಮ್ಮನ್ನು ಮುಗಿಸೋದಕ್ಕೆ ಅಂದರೆ ದ್ವೇಷಕ್ಕಲ್ಲ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ಲ ಅದನ್ನು ಸರಿಪಡಿಸಬೇಕು ಅಂತಲೇ BJP ಜೊತೆ ಕೈ ಜೋಡಿಸಿರೋದು. ಥ್ಯಾಂಕ್ ಯು ಬ್ರದರ್.